ಒಂದೇ ಮಾತರಂ ಕಡ್ಡಾಯ ದೇಶಭಕ್ತಿಯ ಚುನಾವಣಾ ತಂತ್ರವ. ಯತ್ನಾಳ್ ಹೇಳಿಕೆ ಭಾರಿ ಚರ್ಚೆಗೆ ಕಾರಣವಾಗಿರೋದಕ್ಕೆ ಜನಗಣಮನದ ಬಗ್ಗೆನೂ ಅದರಲ್ಲಿ ಒಂದು ಗುಲಾಮಗಿರಿಯ ಒಂದು ಸಂಕೇತ ಇದೆ. ಜನಗಣಮನ ಒಂದೇ ಮಾತರಂ ಹಿಂದಿನ ಇತಿಹಾಸ ಏನ್ ಗೊತ್ತಾ? ಜನಗಣಮನ ಇದು ನಮ್ಮ ರಾಷ್ಟ್ರಗೀತೆ. ಇದೀಗ ಒಂದೇ ಮಾತರಂ ಹಾಡಿಗೂ ರಾಷ್ಟ್ರಗೀತೆಯಷ್ಟೇ ಗೌರವ ಕೊಡಬೇಕು ಅಂತೇಳಿ ಕೇಂದ್ರ ಗೃಹ ಸಚಿವಾಲಯ ಆದೇಶ ಹೊರಡಿಸಿದೆ. ಇದರ ಬೆನ್ನಲ್ಲೇ ಜನಗಣಮನ ಮತ್ತು ಒಂದೇ ಮಾತರಂ ಗೀತೆಗಳ ನಡುವೆ ರಾಷ್ಟ್ರಗೀತೆಗಾಗಿ ನಡೆದ ಪೈಪೋಟಿ ಏನೋ. ಅದ್ಯಾಕಾಗಿ ಜನಗಣಮನ ನಮ್ಮ ರಾಷ್ಟ್ರಗೀತೆಯಾಯ್ತು, ಹೀಗ್ಯಾಕೆ ಒಂದೇ ಮಾತರಂ ಗೀತೆ ಹಾಡೋದನ್ನ ಕೇಂದ್ರ ಗೃಹ ಸಚಿವಾಲಯ ಕಡ್ಡಾಯ ಮಾಡಿದೆ ಅನ್ನೋ ಚರ್ಚೆಗಳು ಹುಟ್ಕೊಂಡಿವೆ. ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಒಂದೇ ಮಾತರಂನ ಎಲ್ಲ 6 ಚರಣಗಳನ್ನು ಹಾಡುವುದು ಕಡ್ಡಾಯ. ರಾಷ್ಟ್ರಗೀತೆಯೊಂದಿಗೆ ಹಾಡುವುದಿದ್ದಲ್ಲಿ ಮೊದಲಿಗೆ ಒಂದೇ ಮಾತರಂ ಹಾಡಬೇಕು ಅಂತೇಳಿ ಕೇಂದ್ರ ಗೃಹ ಸಚಿವಾಲಯ ಸೂಚಿಸಿದೆ. ಒಂದೇ ಮಾತರಂ ಹಾಡುವುದಕ್ಕೆ ಮತ್ತು ನುಡಿಸುವುದಕ್ಕೆ ಸಂಬಂಧಿಸಿದಂತೆ ಸಚಿವಾಲಯವು ಕೆಲವು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. ಸಚಿವಾಲಯವು ಜನವರಿ 28ರಂದು ಈ ಸಂಬಂಧ ಆದೇಶ ಹೊರಡಿಸಿದೆ. ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲು ರಾಷ್ಟ್ರಪತಿ ಮತ್ತು ರಾಜ್ಯಪಾಲರು ಆಗಮಿಸುವ ವೇಳೆ ಇಲ್ಲವೇ ಕಾರ್ಯಕ್ರಮ ಮುಗಿಸಿ ನಿರ್ಗಮಿಸುವ ವೇಳೆ ಆಕಾಶವಾಣಿ ಮತ್ತು ಟಿವಿಗಳ ಮೂಲಕ ದೇಶವನ್ನು ಉದ್ದೇಶಿಸಿ ರಾಷ್ಟ್ರಪತಿಯವರು ಭಾಷಣ ಮಾಡುವುದಕ್ಕೂ ಮೊದಲು ಹಾಗೂ ನಂತರ ರಾಷ್ಟ್ರ ಧ್ವಜಾರೋಹಣ ಮಾಡುವ ವೇಳೆ ಒಂದೇ ಮಾತರಂನ ಎಲ್ಲ 6 ಚರಣಗಳನ್ನು ಹಾಡುವುದು ಕಡ್ಡಾಯ ಅಂತೇಳಿ ಆದೇಶದಲ್ಲಿ ತಿಳಿಸಲಾಗಿದೆ. ಯಾವ ಸಂದರ್ಭಗಳಲ್ಲಿ ಒಂದೇ ಮಾತರಂ ಗೀತೆಯನ್ನು ಹಾಡಬೇಕು ಅಥವಾ ಇದನ್ನು ಹಾಡಬೇಕಾದ ಕಾರ್ಯಕ್ರಮಗಳ ಪಟ್ಟಿಯನ್ನು ಒದಗಿಸಲು ಸಾಧ್ಯವಿಲ್ಲ. ರಾಷ್ಟ್ರಗೀತೆಯನ್ನು ಹಾಡುವ ಸಂದರ್ಭಗಳಲ್ಲೆಲ್ಲ ಒಂದೇ ಮಾತರಂನ ಅಧಿಕೃತ ಶೈಲಿಯಲ್ಲಿ ಹಾಡಬೇಕು ಅಂತ ಆದೇಶದಲ್ಲಿ ತಿಳಿಸಲಾಗಿದೆ. ಒಂದೇ ಮಾತರಂ ಗೀತೆಗೆ 150 ವರ್ಷ ತುಂಬಿದ ಕಾರಣಕ್ಕೆ ಕಳೆದ ವರ್ಷ ಸಂಸತ್ನ ಚಳಿಗಾಲದ ಅಧಿವೇಶನದಲ್ಲಿ ವ್ಯಾಪಕ ಚರ್ಚೆಗಳು ನಡೆದಿದ್ವು. ಈಗ ಒಂದೇ ಮಾತರಂ ಗೀತೆಯನ್ನ ಪೂರ್ಣವಾಗಿ ಹಾಡೋದಕ್ಕೆ ಸಂಬಂಧಿಸಿ ಮಾರ್ಗಸೂಚಿ ಬಿಡುಗಡೆ ಮಾಡಲಾಗಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಕಾಂಗ್ರೆಸ್ ಕೈಗೊಂಡಿದ್ದ ನಿರ್ಧಾರದಂತೆ ಪ್ರಸ್ತುತ ಒಂದೇ ಮಾತರಂನ ಮೊದಲ 2 ಚರಣಗಳನ್ನ ಮಾತ್ರ ಹಾಡಲಾಗ್ತಿದೆ. ಈ ಗೀತೆ ಕುರಿತು ಸಂವಿಧಾನ ರಚನಾ ಸಭೆಯಲ್ಲಿ ಚರ್ಚೆ ನಡೆದಿತ್ತು. ಇದರಲ್ಲಿ ಕೋಮುವಾದಿ ಅಂಶಗಳಿವೆ ಅಂತೇಳಿ ಒಂದು ವರ್ಗದ ಜನರಿಂದ ಆಕ್ಷೇಪ ವ್ಯಕ್ತವಾಗಿತ್ತು. ಹೀಗಾಗಿ ಈ ಗೀತೆಯ ಮೊದಲ 2 ಚರಣಗಳನ್ನ ಮಾತ್ರ ಹಾಡುವ ಕುರಿತು ಸಭೆಯಲ್ಲಿಯೂ ಆಗ ನಿರ್ಣಯ ಕೈಗೊಳ್ಳಲಾಗಿತ್ತು. ಸರ್ಕಾರದ ಆದೇಶದ ಪ್ರಮುಖ ಅಂಶಗಳೇನು? ಒಂದೇ ಮಾತರಂನ ಅಧಿಕೃತ ಶೈಲಿ ಹಾಡುವುದಕ್ಕೆ ಅಂದಾಜು 3 ನಿಮಿಷ 10 ಸೆಕೆಂಡ್ಗಳು ಬೇಕು. ಈ ಗೀತೆಯನ್ನ ಹಾಡುವ ಇಲ್ಲವೇ ನುಡಿಸುವ ವೇಳೆ ಸಭಿಕರು ಪ್ರೇಕ್ಷಕರು ಎದ್ದು ನಿಂತು ಗೌರವ ಸಲ್ಲಿಸಬೇಕು. ಯಾವುದೇ ನ್ಯೂಸ್ ರೀಲ್ ಅಥವಾ ಸಾಕ್ಷ್ಯಚಿತ್ರ ಇಲ್ಲವೇ ಚಲನಚಿತ್ರದ ಪ್ರದರ್ಶನದ ವೇಳೆ ಒಂದೇ ಮಾತರಂ ಗೀತೆಯನ್ನ ಬಿತ್ತರಿಸುತ್ತಿದ್ರೆ ಪ್ರೇಕ್ಷಕರು ನಿಲ್ಲುವ ಅಗತ್ಯವಿಲ್ಲ. ಈ ರೀತಿ ಮಾಡೋದ್ರಿಂದ ಚಿತ್ರದ ಪ್ರದರ್ಶನಕ್ಕೆ ಅಡ್ಡಿಯನ್ನುಂಟು ಮಾಡಿದಂತಾಗಲಿದೆ. ಅಲ್ಲದೆ ಈ ಗೀತೆಗೆ ಗೌರವ ತರುವುದಕ್ಕಿಂತ ಗೊಂದಲಕ್ಕೆ ಕಾರಣವಾಗುವುದು. ರಾಷ್ಟ್ರಗೀತೆ ಮತ್ತು ಒಂದೇ ಮಾತರಂ ನುಡಿಸುವ ಹಾಡುವ ವಿಚಾರ ಬಂದಾಗ ಮೊದಲಿಗೆ ಒಂದೇ ಮಾತರಂ ಹಾಡಬೇಕು ಇಲ್ಲವೇ ನುಡಿಸಬೇಕು. ಒಂದೇ ಮಾತರಂ ಹಾಡುವುದರೊಂದಿಗೆ ಶಾಲಾ ಚಟುವಟಿಕೆಗಳು ಆರಂಭಿಸಬೇಕು. ಶಾಲೆಗಳು ಹಮ್ಮಿಕೊಳ್ಳುವ ಕಾರ್ಯಕ್ರಮಗಳಲ್ಲಿ ರಾಷ್ಟ್ರಗೀತೆ ಮತ್ತು ಒಂದೇ ಮಾತರಂ ಹಾಡುವುದನ್ನು ಜನಪ್ರಿಯಗೊಳಿಸುವುದಕ್ಕೆ ಶಾಲಾ ಆಡಳಿತಗಳು ಕ್ರಮ ತೆಗೆದುಕೊಳ್ಳಬೇಕು. ಸಚಿವರು ಪಾಲ್ಗೊಳ್ಳುವ ಸಮಾರಂಭಗಳಲ್ಲಿ ಕೂಡ ಒಂದೇ ಮಾತರಂ ಹಾಡುವುದಕ್ಕೆ ಒತ್ತು ನೀಡಬೇಕು. ಇಂತಹ ಕಾರ್ಯಕ್ರಮಗಳಲ್ಲಿ ಸಾಮೂಹಿಕವಾಗಿ ಹಾಡುವುದು ಆಕ್ಷೇಪಣೀಯ. ಸಭಾಂಗಣದಂತಹ ಸ್ಥಳದಲ್ಲಿ ಎಲ್ಲರೂ ಒಟ್ಟಿಗೆ ಹಾಡುವುದಕ್ಕೆ ಅನುಕೂಲವಾಗುವಂತೆ ಧ್ವನಿವರ್ಧಕ ವ್ಯವಸ್ಥೆ ಇರಬೇಕು. ಅಗತ್ಯ ಕಂಡು ಬಂದಲ್ಲಿ ಒಂದೇ ಮಾತರಂ ಗೀತೆಯ ಮುದ್ರಿತ ಪ್ರತಿಗಳನ್ನ ಸಭಿಕರಿಗೆ ಇಲ್ಲವೇ ಪ್ರೇಕ್ಷಕರಿಗೆ ಹಂಚಬೇಕು. ತಾಯ್ನಾಡಿಗೆ ಗೌರವ ತೋರುವುದಕ್ಕಾಗಿ ಹಾಗೂ ಸಮರ್ಪಕ ಶಿಷ್ಟಾಚಾರ ಪಾಲನೆಯೊಂದಿಗೆ ಒಂದೇ ಮಾತರಮನ್ನ ಸಾಮೂಹಿಕವಾಗಿ ಆಡಬಹುದು. ಈ ವೇಳೆ ಅದರ ಘನತೆಗೆ ಚ್ಯುತಿಯಾಗದಂತೆ ನೋಡಿಕೊಳ್ಳಬೇಕು. ಹೀಗೆ ಹಲವು ನಿಯಮಗಳನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರದ ಒಂದೇ ಮಾತರಂ ಗೀತೆ ಕಡ್ಡಾಯ ಆದೇಶ ಸಹಜವಾಗಿ ಜನರಲ್ಲಿ ರೋಮಾಂಚನ ಉಂಟು ಮಾಡುತ್ತಿದೆ. ಸ್ವತಂತ್ರ ಹೋರಾಟಗಾರರ ಹಾಡಾಗಿರುವ ಕಾರಣ ದೇಶಭಕ್ತಿ, ರಾಷ್ಟ್ರೀಯತೆ ಮತ್ತು ಭಾರತೀಯ ಸಂಸ್ಕೃತಿಯನ್ನು ಧ್ವನಿಸುತ್ತದೆ, ಹೊಗಳಿಕೆಗೆ ಪಾತ್ರವಾಗುತ್ತದೆ. ಇದರ ಮಧ್ಯೆ ಸಂಘ ಪರಿವಾರ ಮತ್ತು ಭಾರತೀಯ ಜನತಾ ಪಕ್ಷದ ಹಿತಾಸಕ್ತಿ ಈಡೇರಿದಂತಾಗುತ್ತದೆ. ಆದ್ರೆ ಅಸಲಿಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಂಗಾಳದ ಹಿಂದೂ ರಾಷ್ಟ್ರಕವಿ ಸಾಹಿತಿ ಬಂಕಿಂ ಚಂದ್ರರ ಒಂದೇ ಮಾತರಂ ದೇಶಭಕ್ತರ ಘೋಷಣೆಯೇ ಆಗಿದ್ರು ಹಾಡಿನ ಪೂರ್ಣ ಪಠ್ಯವಿರುವ ಆನಂದಮಠ ಕಾದಂಬರಿ ಮುಸ್ಲಿಮರನ್ನ ದ್ವೇಷಿಸುವ ಮತ್ತು ಬ್ರಿಟಿಷರ ಪರವಿರುವ ಕಥನವಾಗಿತ್ತು. ಸರ್ವಜನ ಹಿತವೇ ಮುಖ್ಯ ಅಂತ ನಂಬಿದ್ದ ಮಹಾತ್ಮ ಗಾಂಧಿಯವರು 1937ರಲ್ಲಿಯೇ ಹಿಂದೂಗಳು ಮತ್ತು ಮುಸ್ಲಿಂಗಳು ಒಂದು ಸ್ಥಳದಲ್ಲಿ ಸೇರಿದಾಗ ಒಂದೇ ಮಾತರಂ ಹಾಡುವ ಕುರಿತಾಗಿ ಅವರಲ್ಲಿ ಜಗಳ ಉಂಟಾದ್ರೆ ನಾನು ಸಹಿಸೋದಿಲ್ಲ. ಹೀಗಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಒಂದೇ ಮಾತರಮನ್ನ ಹಾಡಬಾರದು ಅಂತ ನೆಹರು ಅವರಿಗೆ ಸಲಹೆ ಕೊಟ್ಟಿದ್ರು. ಹೀಗಾಗಿ ಆ ಹಾಡಿನ ಮೊದಲೆರಡು ಚರಣಗಳನ್ನ ಮಾತ್ರ ಹಾಡಬೇಕು ಅಂತೇಳಿ ಜವಾಹರ್ಲಾಲ್ ನೆಹರು, ವಲ್ಲಭಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್ ಹಾಗೂ ಇನ್ನಿತರೆ ಕಾಂಗ್ರೆಸ್ ನಾಯಕರುಗಳನ್ನೊಳಗೊಂಡ ಸಮಿತಿ ತೀರ್ಮಾನಿಸಿತ್ತು. ಅದನ್ನ 1950ರ ನವೆಂಬರ್ 24ರಂದು ಸಂವಿಧಾನ ಸಭೆಯ ಅಧ್ಯಕ್ಷರಾಗಿದ್ದ ಬಾಬು ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷೀಯ ಹೇಳಿಕೆಯಾಗಿ ಘೋಷಿಸಿದ್ರು. ಸಂವಿಧಾನ ಸಭೆ ಒಕ್ಕೊರಲಿನಿಂದ ಮಾನವತಾವಾದಿ, ರಾಷ್ಟ್ರ
ರಾಷ್ಟ್ರವಾದಿ ರವೀಂದ್ರನಾಥ್ ಟಾಗೋರ್ ವಿರಚಿತ ಜನಗಣಮನವನ್ನ ರಾಷ್ಟ್ರಗೀತೆಯನ್ನಾಗಿ ಘೋಷಿಸಿತ್ತು. ದೇಶದ ಇತಿಹಾಸ ಗೊತ್ತಿರುವ ಸಂಘ ಪರಿವಾರ ಮತ್ತದರ ಬಿಜೆಪಿ ಇಷ್ಟು ದಿನ ಸುಮ್ಮನಿದ್ದು ಈಗ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಾಗ ಕಳೆದ ಡಿಸೆಂಬರ್ನಲ್ಲಿ ಒಂದೇ ಮಾತರಂ ಗೀತೆಗೆ 150 ವರ್ಷ ತುಂಬಿದ ಸಂದರ್ಭವನ್ನ ನೆಪ ಮಾಡಿಕೊಂಡು ಮುನ್ನೆಲೆಗೆ ತಂದಿದೆ. ಸಾಲ್ದು ಅಂತೇಳಿ ಮುಸ್ಲಿಮರ ಕಾರಣಕ್ಕೆ ಕೈಬಿಡಲಾಗಿದ್ದ 4 ಚರಣಗಳನ್ನ ಬೇಕೆಂದೇ ಸೇರ್ಪಡೆಗೊಳಿಸಲಾಗಿದೆ. ಇತ್ತ ಪ್ರಧಾನಿಗಳ ಮಾತಿಗೆ ಉತ್ತರ ಕೊಟ್ಟಿದ್ದ ಆಪ್ ಸಂಸದ ಸಂಜಯ್ ಸಿಂಗ್ ಒಂದೇ ಮಾತರಂ ಎಂದರೆ ಮಾತೃಭೂಮಿಗೆ ವಂದನೆ ಸಲ್ಲಿಸುವುದು ಎಂದರ್ಥ. ಆದ್ರೆ ನೀವು ಬಿಜೆಪಿಯವರು ಮಾತೃಭೂಮಿಯನ್ನ ಮಾರಾಟ ಮಾಡುವ ಜನರಾಗಿದ್ದೀರಿ, ಮಾತೃಭೂಮಿಗೆ ವಂದನೆ ಸಲ್ಲಿಸುವವರಲ್ಲ ಅಂತ ನಿಜ ನುಡಿದಿದ್ರು. ಅಷ್ಟೇ ಅಲ್ಲ, ಟಿಎಂಸಿ ಸಂಸದೆ ಮಹುವಾ ಮೊಯಿತ್ರ ಸುಜಲಾ ಸುಫಲಂ ಮಲಜಯ ಸೀತಲಂ ಸಸ್ಯ ಶ್ಯಾಮಲಂ ಅಂದ್ರೆ ನಮ್ಮ ಜಲ ಶುದ್ಧವಾಗಿರಬೇಕು, ನೆಲ ಹಸಿರಿನಿಂದ ಕಂಗೊಳಿಸಬೇಕು, ಪರ್ವತ ಶ್ರೇಣಿಗಳು ತಣ್ಣನೆಯ ಗಾಳಿ ಬೀಸಬೇಕು ಎಂಬುದು ಕವಿಗಳ ಆಶಯವಾಗಿತ್ತು. ಆದ್ರೆ ಬಿಜೆಪಿ ಆಡಳಿತದಲ್ಲಿ ಎಲ್ಲವೂ ಕಲುಷಿತಗೊಂಡಿದೆ, ಮಾರಾಟವಾಗುತ್ತಿದೆ. ಆದ್ರೆ ಆಡಳಿಕೆ ಜನರನ್ನ ಮರಳು ಮಾಡೋದಕ್ಕೆ ಮಾತೃಭೂಮಿ ಬೇಕಾಗಿದೆ, ಬಳಕೆಯಾಗುತ್ತಿದೆ ಅಂತೇಳಿ ವ್ಯಂಗ್ಯವಾಡಿದ್ರು. ಇದೆಲ್ಲದರ ಮಧ್ಯೆ ಸ್ವತಂತ್ರ ಬಂದು ಇಷ್ಟು ವರ್ಷಗಳ ನಂತರ ಕೇಂದ್ರ ಬಿಜೆಪಿ ನಾಯಕರಿಗೆ ಈಗ ಒಂದೇ ಮಾತರಂ ಗೀತೆಯನ್ನ ಕಡ್ಡಾಯ ಮಾಡಿರೋದ್ರ ಹಿಂದೆ ಹಿಡನ್ ಅಜೆಂಡಾ ಇರಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ವಿರೋಧ ಪಕ್ಷಗಳು ಎತ್ತಿರುವ ಪ್ರಶ್ನೆಗಳಿಗೆ ಉತ್ತರ ಕೊಡಲಾಗದೆ ನುಣುಚಿಕೊಳ್ಳುವ ದೇಶದ ಜನರ ದಿಕ್ಕು ತಪ್ಪಿಸುವ ಹುನ್ನಾರವಾಗಿದೆ, ತನ್ನ ಎಲ್ಲಾ ವೈಫಲ್ಯಗಳಿಗೆ ದೇಶ ಪ್ರೇಮದ ವೇಷ ತುಳಿಸುವ ಆಟವಾಗಿದೆ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಚರ್ಚೆಗಳಾಗ್ತಿವೆ. ಅದಕ್ಕಿಂತಲೂ ಮುಖ್ಯವಾಗಿ ಮುಂಬರುವ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯ ಮೇಲೆ ಬಿಜೆಪಿ ಕಣ್ಣಿಟ್ಟಿದೆ. ಆ ಕಾರಣದಿಂದಾಗಿಯೇ ಮುಸ್ಲಿಂ ದ್ವೇಷವನ್ನ ಮುನ್ನೆಲೆಗೆ ತಂದಿದೆ. ಬಂಗಾಳದವರೇ ಆದ ಬಂಕಿಂ ಚಂದ್ರ ರವೀಂದ್ರನಾಥ್ ಟಾಗೋರ್ ಅವರ ಕುರಿತು ಪರಸ್ಪರ ಕಚ್ಚಾಡುವಂತೆ ಇಬ್ಬಾಗವಾಗುವಂತೆ ಮಾಡಿದೆ. ಅದು ಓಟು ಧ್ರುವೀಕರಣಕ್ಕೆ ಅನುಕೂಲವಾಗುತ್ತದೆಂದು ಭಾವಿಸಿದೆ ಅನ್ನೋ ಮಾತುಗಳು ಹರಿದಾಡ್ತಿವೆ. 5 ವರ್ಷಗಳ ಹಿಂದೆ ಇದೇ ಪಶ್ಚಿಮ ಬಂಗಾಳದ ಚುನಾವಣೆಗೆ ಮೋದಿಯವರು ಮಾನವತಾವಾದಿ ರವೀಂದ್ರನಾಥ್ ಟಾಗೋರ್ ಅವರಂತೆ ಗಡ್ಡ ಬಿಟ್ಟು ಶಾಲು ಹೊದ್ದು ಪೋಸ್ ಕೊಟ್ಟಿದ್ರು. ಆದ್ರೆ ಅದು ವರ್ಕೌಟ್ ಆಗಿರ್ಲಿಲ್ಲ. ಆದ ಕಾರಣ ಈ ಚುನಾವಣೆಗೆ ಹಿಂದೂವಾದಿ ಬಂಕಿಂ ಚಂದ್ರರ ಮೊರೆ ಹೋಗಿದ್ದಾರೆ. ಒಂದೇ ಮಾತರಂ ಎಂಬ ದೇಶಭಕ್ತಿಯ ಘೋಷಣೆಗೆ ಜೋತು ಬಿದ್ದಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರುತ್ತಿವೆ. ಬಿಹಾರ ಚುನಾವಣೆಗೂ ಮುಂಚೆ ಹಿಂದುಳಿದ ನಾಯಕ ಕರ್ಪೂರಿ ಠಾಗೂರ್ಗೆ ಭಾರತ ರತ್ನ ನೀಡಿದ್ದನ್ನ, ಬಿಹಾರ ಗೆದ್ದಿದ್ದನ್ನ ನೆನಪು ಮಾಡಿಕೊಂಡ್ರೆ ಮೋದಿಯವರ ಈಗಿನ ಆಟ ಅರ್ಥವಾಗಬಹುದು. ಯತ್ನಾಳ್ ಹೇಳಿಕೆಯಿಂದ ಗೊಂದಲ. ಜನಗಣಮನದ ಬಗ್ಗೆನೂ ಅದರಲ್ಲಿ ಒಂದು ಗುಲಾಮಗಿರಿಯ ಒಂದು ಸಂಕೇತ ಇದೆ, ಬ್ರಿಟಿಷರ ಮಹಾರಾಣಿಯನ್ನು ಹೊಗಳುವಂತ ಒಂದು ಗೀತೆ ಇದೆ ಅನ್ನುವಂಥದ್ದು ಸಹ ಇವತ್ತು ನಾವು ಸಹ ಕೇಳ್ತೀವಿ. ಯತ್ನಾಳ್ ಅವರ ಈ ಮಾತುಗಳು 10 ಹಲವು ಚರ್ಚೆಗಳನ್ನ ಹುಟ್ಟು ಹಾಕಿವೆ. ಈ ಬಗ್ಗೆ ಇತಿಹಾಸದ ಪುಟಗಳನ್ನ ಕೆದಕಿ ನೋಡಿದಾಗ ಜನಗಣಮನ ಮತ್ತು ಒಂದೇ ಮಾತರಂ ನಡುವೆ ರಾಷ್ಟ್ರಗೀತೆಗಾಗಿ ನಡೆದ ಪೈಪೋಟಿ ಏನು ಅನ್ನೋದು ಗೊತ್ತಾಗುತ್ತೆ. ಸ್ವಾತಂತ್ರ್ಯ ನಂತರ ಭಾರತ ಸಾರ್ವಭೌಮ ರಾಷ್ಟ್ರ ಅಂತ ಗುರುತಿಸಿಕೊಳ್ಳಬೇಕಿತ್ತು. ಹೀಗಾಗಿ ಸದೃಢ ಸಂವಿಧಾನದ ಅವಶ್ಯಕತೆ ಇತ್ತು. ಇದರ ಜೊತೆಗೆ ಎಲ್ಲರೂ ಗೌರವಿಸುವಂತ ರಾಷ್ಟ್ರಗೀತೆಯ ರಚನೆಯೂ ಅಷ್ಟೇ ಅನಿವಾರ್ಯವಾಗಿತ್ತು. 1950ರ ಜನವರಿ 26ಕ್ಕೂ ಮೊದಲು ರಾಷ್ಟ್ರಗೀತೆಯ ಆಯ್ಕೆ ನಡೆಯಬೇಕಿತ್ತು. ಈ ಸಂದರ್ಭದಲ್ಲಿ ಇಕ್ಕಟ್ಟಿನ ಸನ್ನಿವೇಶ ಸೃಷ್ಟಿಯಾಗಿತ್ತು. ರಾಷ್ಟ್ರಗೀತೆಯ ಮಾನ್ಯತೆ ಪಡೆಯಲು ಜನಗಣಮನ ಮತ್ತು ಒಂದೇ ಮಾತರಂ ಈ 2 ಗೀತೆಗಳು ಸ್ಪರ್ಧೆಯಲ್ಲಿದ್ವು. ಜನಗಣಮನಕ್ಕಿಂತಲೂ ಒಂದೇ ಮಾತರಂ ಮೇಲೆ ಎಲ್ಲರಿಗೂ ಒಲವಿತ್ತು. ಮಹಾತ್ಮ ಗಾಂಧಿ ಕೂಡ ಒಂದೇ ಮಾತರಂ ಅನ್ನ ಭಾರತೀಯರೆಲ್ಲರೂ ಒಂದೇ ರೀತಿಯಾಗಿ ಹಾಡಬೇಕು ಅಂತ ಬಯಸಿದ್ರು. ಸ್ವತಂತ್ರ ಚಳುವಳಿಯ ಸಂದರ್ಭ ಒಂದೇ ಮಾತರಂ ಉಂಟು ಮಾಡಿದ್ದ ಸಂಚಲನದ ಪರಿಣಾಮವೇ ಇದನ್ನ ರಾಷ್ಟ್ರಗೀತೆ ಮಾಡಬೇಕು ಅನ್ನೋ ವಾದ ಬಲಗೊಳ್ಳಲು ಕಾರಣವಾಗಿತ್ತು. 2 ಗೀತೆಗಳು ಸ್ವತಂತ್ರ ಹೋರಾಟಗಾರರಿಗೆ ಸ್ಫೂರ್ತಿಯ ಸೆಲೆಯಾಗಿದ್ವು. ಆದ್ರೆ ಆಯ್ಕೆಯ ಸಂದರ್ಭ ಒಂದೇ ಮಾತರಂನಲ್ಲಿ ಏಕೀಕೃತ ತಾಳ ಇಲ್ಲ ಅನ್ನೋ ಕಾರಣಕ್ಕೆ ಜನಗಣಮನಕ್ಕೆ ರಾಷ್ಟ್ರಗೀತೆ ಅನ್ನೋ ಮುದ್ರೆ ಒತ್ತಲಾಗಿತ್ತು. ಈ ನಡುವೆ ಜನಗಣಮನದ ಬಗ್ಗೆ ಕೆಲವು ಅಪಸ್ವರಗಳು ಕೇಳಿ ಬಂದಿವೆ. ಯಾರು ಜನಗಣಮನ ಅಧಿನಾಯಕ? ಯಾರು ಭಾರತ ಭಾಗ್ಯ ವಿಧಾತ? ಜನಗಣಮನ ರಚನೆಯಾಗಿದ್ದು 1911ರಲ್ಲಿ. ಇದೇ ವರ್ಷ ಬ್ರಿಟಿಷ್ ದೊರೆ 5ನೇ ಜಾರ್ಜ್ ದೆಹಲಿಯ ದರ್ಬಾರ್ಗಾಗಿ ಭಾರತಕ್ಕೆ ಬರಬೇಕಿತ್ತು. ಈ ವೇಳೆಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬ್ರಿಟಿಷ್ ಸರ್ಕಾರದಲ್ಲಿ ಭಾರತೀಯರಿಗೆ ಪ್ರಮುಖ ಸ್ಥಾನಮಾನ ಒದಗಿಸುವ ಹೊಣೆ ನಿರ್ವಹಿಸುತ್ತಿತ್ತು. ಹೀಗಾಗಿ ನೂತನ ಬ್ರಿಟಿಷ್ ದೊರೆಯನ್ನ ಒಲಿಸಿಕೊಳ್ಳುವುದು ಅನಿವಾರ್ಯವಾಗಿತ್ತು. ಹಾಗಾಗಿ ಕಿಂಗ್ ಜಾರ್ಜ್ ಅವರನ್ನ ಹಾಡಿ ಹೊಗಳುವ ಗೀತೆಯನ್ನ ರವೀಂದ್ರನಾಥ್ ಟಾಗೋರ್ ಅವರಿಂದ ರಚಿಸಲಾಯಿತು ಅಂತ ಒಂದು ತರ್ಕ ಮಾಡಲಾಗ್ತಿದೆ. ಅದಕ್ಕೊಂದಿಷ್ಟು ಪೂರಕ ಅಂಶಗಳು ಇವೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮಹಾ ಅಧಿವೇಶನ 1911ರ ಡಿಸೆಂಬರ್ನಲ್ಲಿ ಕೋಲ್ಕತ್ತಾದಲ್ಲಿ ನಡೆಯಿತು. ಡಿಸೆಂಬರ್ 26ರಂದು ಅಧಿವೇಶನದ 2ನೇ ದಿನ. ಅವತ್ತು ನೂತನ ದೊರೆಗೆ ಸ್ವಾಗತ ಕೋರುವ ನಿರ್ಣಯ ಮಂಡಿಸಲಾಗಿತ್ತು. ಈ ವೇಳೆಯಲ್ಲಿ ಟಾಗೋರರು ಜನಗಣಮನ ಗೀತೆಯನ್ನ ಹಾಡಿದ್ರು. ಇಡೀ ಅಧಿವೇಶನದ ವರದಿ ಮಾಡಿದ್ದ ಪತ್ರಿಕೆಗಳು ರವೀಂದ್ರನಾಥ್ ಟಾಗೋರ್ ಅವರು ದೊರೆಯನ್ನ ಒಲಿಸಿಕೊಳ್ಳುವಂತ ಗೀತೆ ಹಾಡಿದ್ರು ಅಂತ ವರದಿ ಮಾಡಿದ್ವು. ಆದ್ರೆ ರಾಷ್ಟ್ರೀಯ ಕಾಂಗ್ರೆಸ್ ಮಾತ್ರ ತನ್ನ ಅಧಿವೇಶನದ ಸ್ಮರಣ ಸಂಚಿಕೆಯಲ್ಲಿ ವಿಭಿನ್ನ ವರದಿ ಒಪ್ಪಿಸಿತ್ತು. 2ನೇ ದಿನದ ಅಧಿವೇಶನ ಆರಂಭಗೊಂಡಿದ್ದು ರವೀಂದ್ರನಾಥ್ ಟಾಗೋರ್ರ ಭಕ್ತಿಗೀತೆಯಿಂದ.
ಆನಂತರ ದೊರೆಯನ್ನ ಸ್ವಾಗತಿಸುವ ನಿರ್ಣಯ ಮಂಡಿಸಲಾಯಿತು ಅಂತ ಕಾಂಗ್ರೆಸ್ ವರದಿಯಲ್ಲಿ ಹೇಳಲಾಗಿತ್ತು. ಇತ್ತ ರವೀಂದ್ರನಾಥ್ ಟಾಗೋರ್ ಕೂಡ ಈ ಗೀತೆಯನ್ನ ಕೃಷ್ಣನ ಸ್ಮರಣೆಯಲ್ಲಿ ಬರೆಯಲಾಗಿದೆ, ಇದೊಂದು ಭಕ್ತಿ ಗೀತೆಯಷ್ಟೇ ಅಂತ ಹೇಳ್ಕೊಂಡಿದ್ದಾರೆ. ಆದ್ರೆ ಅದನ್ನ ಒಪ್ಪಿಕೊಳ್ಳಲು ತಯಾರಿಲ್ಲದ ದೊಡ್ಡ ವರ್ಗವೇ ವಾದಕ್ಕೆ ಇಳಿಯುತ್ತದೆ. ಅವರ ವಾದಗಳು ಬೇರೆನೇ ಇವೆ. ಇನ್ನ ಒಂದೇ ಮಾತರಂ ಬಗ್ಗೆ ಹೇಳೋದಾದ್ರೆ ಇದು ಜನರ ಮನದ ದನಿ. ಸ್ವಾತಂತ್ರ್ಯ ಆಂದೋಲನದಲ್ಲಿ ಸಮಸ್ತ ಭಾರತೀಯರನ್ನ ಒಗ್ಗೂಡಿಸಿದ ಮಂತ್ರ ಒಂದೇ ಮಾತರಂ. ಈ ಎರಡು ಪದಗಳು ಸಾಕು ಮಿಂಚಿನ ಸಂಚಾರಕ್ಕೆ. ಉಚ್ಚ ಕಂಠದಲ್ಲಿ ಉದ್ಘೋಷ ಮಾಡುತ್ತಾ ಸಾವಿರಾರು ರಾಷ್ಟ್ರ ಪ್ರೇಮಿಗಳು ಹುತಾತ್ಮರಾದ್ರು. ಲಕ್ಷಾಂತರ ಜನರು ಸ್ವತಂತ್ರ ಹೋರಾಟಕ್ಕೆ ಪಣ ತೊಟ್ಟು ನಿಂತರು. ಅದೇ ಪ್ರೇರಕ ರಣಮಂತ್ರ ಒಂದೇ ಮಾತರಂ. ಬಂಕಿಂ ಚಂದ್ರ ಚಟರ್ಜಿ ಸೃಷ್ಟಿಸಿದ ರಾಷ್ಟ್ರೀಯ ಮಹಾಮಂತ್ರವಿದು. ಒಂದೇ ಮಾತರಂ ಈ ಗೀತೆಯನ್ನ ಬಂಕಿಂ ಚಂದ್ರ ಚಟರ್ಜಿ ಬರೆದಿದ್ದು 1875ರಲ್ಲಿ ಅವರ ಆನಂದ ಮಠ ಕಾದಂಬರಿಯಲ್ಲಿ ಪ್ರಕಟಗೊಂಡಿತ್ತು. ಅದು ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಜನಗಣಮನಕ್ಕಿಂತಲೂ ಒಂದು ತೂಕ ಹೆಚ್ಚೆ ಮಾನ್ಯತೆ ಪಡೆದ ಗೀತೆ. ಬ್ರಿಟಿಷರ ಎದುರು ಹತಾಶರಾಗಿ ನೆಲಕ್ಕಚ್ಚಿ ಮಲಗಿದ್ದ ಭಾರತೀಯರ ಸ್ವಾಭಿಮಾನವನ್ನ ಬಡಿದೆಬ್ಬಿಸಿ ರಾಷ್ಟ್ರ ಘೋಷ ಹೊರಡಿಸಿದ ಪ್ರಕಾರ ಗೀತೆ. ಆದ್ರೆ ಇಂದಿನವರೆಗೂ ಕೆಲ ವಿವಾದಗಳು ಒಂದೇ ಮಾತರಮನ್ನ ಬೆಂಬಿಡದೆ ಕಾಡುತ್ತಿವೆ. ಒಂದೇ ಮಾತರಂ ಮೇಲಿರುವ ಮೊದಲ ಆಪಾದನೆ ಅದಕ್ಕೆ ಜಾತ್ಯತೀತ ಗುಣವಿಲ್ಲ ಅನ್ನೋದು. ಇದೇ ಕಾರಣಕ್ಕೆ ಈ ಗೀತೆ ಯಾವಾಗಲೂ ವಿವಾದಕ್ಕೆ ಗುರಿಯಾಗುತ್ತಿದೆ. 2006ರಲ್ಲಿ ಒಂದೇ ಮಾತರಂ ರಚನೆಯಾಗಿ 100 ವಸಂತಗಳು ಪೂರೈಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಎಲ್ಲಾ ಶಾಲೆಗಳಲ್ಲೂ ಒಂದೇ ಮಾತರಂ ಗೀತೆ ಹಾಡಿಸಬೇಕು ಅಂತ ಸರ್ಕಾರ ಆದೇಶ ಹೊರಡಿಸಿತ್ತು. ಸರ್ಕಾರದ ಈ ಆದೇಶವೇ ಎಲ್ಲೆಡೆ ವಿವಾದ ಸೃಷ್ಟಿ ಮಾಡಿತ್ತು. ಅಲ್ಪಸಂಖ್ಯಾತರು ಈ ದೇಶದ ವಿರುದ್ಧ ಆಕ್ರೋಶಗೊಂಡಿದ್ರು. ಒಂದೇ ಮಾತರಂ ವಿರುದ್ಧ ಅಲ್ಪಸಂಖ್ಯಾತರು ಧ್ವನಿ ಏರಿಸಿದ್ದು ಅದೇ ಮೊದಲೇನಲ್ಲ. ಗೀತೆ ರಚನೆಯಾದಾಗಿನಿಂದಲೂ ಇದರ ವಿಷಯ ವಸ್ತುವಿನ ಬಗ್ಗೆ ಅಪಸ್ವರಗಳು ಕೇಳುತ್ತಲೇ ಬಂದಿವೆ. 1875ರಲ್ಲಿ ಬಂಕಿಂ ಚಂದ್ರರು ಈ ಗೀತೆಯನ್ನು ರಚಿಸಿ ತಾವೇ ಸಂಪಾದಿಸುತ್ತಿದ್ದ ಬಂಗದರ್ಶನ ಪತ್ರಿಕೆಯಲ್ಲಿ ಮೊದಲು ಪ್ರಕಟಿಸಿದ್ರು. 4 ಪ್ಯಾರಾದ ಪದ್ಯದಲ್ಲಿ ಮೊದಲೆರಡು ಪ್ಯಾರಾಗಳು ಸಂಸ್ಕೃತ ಹಾಗೂ ಇನ್ನೆರಡು ಪ್ಯಾರಾಗಳು ಬಂಗಾಳಿ ಭಾಷೆಯಲ್ಲಿವೆ. 1882ರಲ್ಲಿ ಬಂಕಿಂ ಚಂದ್ರರು ಆನಂದಮಠ ಕಾದಂಬರಿಯಲ್ಲಿ ಈ ಗೀತೆ ಬಳಸಿಕೊಂಡಿದ್ರು. ಇದಾದ ಮೇಲೆ 1885ರಲ್ಲಿ ರವೀಂದ್ರನಾಥ್ ಟಾಗೋರ್ ಈ ಗೀತೆಗೆ ಸ್ವರ ಸಂಯೋಜನೆ ಮಾಡಿ ಹಾಡಿದ್ರು. ಆ ಬಳಿಕ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಎಲ್ಲಾ ಸಭೆಯಲ್ಲೂ ಒಂದೇ ಮಾತರಂ ಹಾಡಲಾಗುತ್ತಿತ್ತು. ಸ್ವಾತಂತ್ರ್ಯ ನಂತರ ಜನಗಣಮನದ ಜೊತೆಗೆ ಸ್ಪರ್ಧೆಯಲ್ಲಿ ರಾಷ್ಟ್ರಗೀತೆಯ ಪಟ್ಟ ರಾಷ್ಟ್ರೀಯ ಹಾಡು ಎನ್ನುವ ಮಾನ್ಯತೆ ಸಿಕ್ಕಿತ್ತು. ಒಂದೇ ಮಾತರಂನಲ್ಲಿ ದುರ್ಗಾ ದೇವಿಯ ಆರಾಧನೆ ಮಾಡಲಾಗಿದೆ, ಲಕ್ಷ್ಮಿಯ ಉಲ್ಲೇಖವಿದೆ ಎನ್ನುವ ಕಾರಣಕ್ಕೆ ಇತರೆ ಧರ್ಮೀಯರು ಈ ಗೀತೆಯನ್ನು ಹಾಡಲು ಹಿಂದೇಟು ಹಾಕಿದ್ರು. ಮುಸ್ಲಿಂ ಸಂಘಟನೆಗಳು ಈ ಗೀತೆ ಹಾಡಬಾರದೆಂದು ಫಾತ್ವಾ ಕೂಡ ಹೊರಡಿಸಿದ್ವು. ಒಂದೇ ಮಾತರಂನಲ್ಲಿ ಮುಸ್ಲಿಂ ನಂಬಿಕೆಗೆ ವಿರುದ್ಧವಾಗೋ ಹಿಂದೂ ದೇವತೆಯ ಆರಾಧನೆ, ಮೂರ್ತಿ ಪೂಜೆಯ ಅಂಶಗಳಿವೆ ಎನ್ನುವ ಕಾರಣಕ್ಕಾಗಿ ಈ ವಿರೋಧ ವ್ಯಕ್ತವಾಗಿತ್ತು. ಮುಸ್ಲಿಂ ಲೀಗ್ ಸ್ಥಾಪಕ ಮೊಹಮ್ಮದ್ ಅಲಿ ಜಿನ್ನಾ 1938ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮುಂದೆ ಮಂಡಿಸಿದ್ದ 14 ಅಂಶಗಳ ಪಟ್ಟಿಯಲ್ಲಿ ಒಂದೇ ಮಾತರಂ ಹಾಡುವುದನ್ನು ನಿಷೇಧಿಸಬೇಕು ಅನ್ನೋದು ಸೇರಿತ್ತು. ಮುಸ್ಲಿಮರ ರೀತಿಯಲ್ಲೇ ಒಂದೇ ಮಾತರಂ ಗಾಯನವನ್ನ ವಿರೋಧಿಸಿದವರು ಸಿಖ್ ಹಾಗೂ ಕ್ರಿಶ್ಚಿಯನ್ ಪಂಗಡದವರು. ಸಿಖ್ರ ಅಗ್ರಗಣ್ಯ ಸಂಘಟನೆ ಶಿರೋಮಣಿ ಗುರುದ್ವಾರ ಪ್ರತಿಬಂಧಕ್ ಸಮಿತಿ ಹಾಗೂ ಕ್ರಿಶ್ಚಿಯನ್ ಪಂಗಡದಲ್ಲಿ ಬಿಷಪ್ಗಳು ಒಂದೇ ಮಾತರಂನಲ್ಲಿ ಮೂರ್ತಿ ಪೂಜೆಯ ಪ್ರಸ್ತಾಪ ಇರೋದ್ರಿಂದ ಅದನ್ನ ಹಾಡುವುದು ನಿಷಿದ್ಧ ಅಂತ ಎಂದೋ ಘೋಷಣೆ ಮಾಡಿದ್ರು. ಒಂದೇ ಮಾತರಂ ಘೋಷವಾಕ್ಯ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ದೇಶವ್ಯಾಪಿ ಪ್ರಸಿದ್ಧಿ ಪಡೆದಿತ್ತು. ತ್ರಿವರ್ಣ ಧ್ವಜ ಹಿಡಿದು ಒಂದೇ ಮಾತರಂ ಘೋಷಣೆ ಮೊಳಗಿಸುವುದೆಂದ್ರೆ ಆವತ್ತಿನ ದಿನಗಳಲ್ಲಿ ಹೆಮ್ಮೆಯ ಸಂಗತಿ. ಆದ್ರೆ ಒಂದೇ ಮಾತರಂ ಪೂರ್ಣ ಗೀತೆ ಮಾತ್ರ ಪ್ರಾದೇಶಿಕ ಅಸಮತೋಲನದಿಂದ ಕೂಡಿದೆ ಎನ್ನುವ ವಿವಾದವನ್ನ ಅಂಟಿಸಿಕೊಂಡಿದೆ. ಇದು ಬಂಗಾಳದ ರಾಷ್ಟ್ರಗೀತೆ ಆಗುವುದು ಸೂಕ್ತ ಅನ್ನುವ ವಾದವಿದೆ. ಇದಕ್ಕೆ ಕೆಲವು ಕಾರಣಗಳು ಇವೆ. ಒಂದೇ ಮಾತರಂ 2ನೇ ಪ್ಯಾರಾದಲ್ಲಿ 7 ಕೋಟಿ ಜನರು ಅನ್ನುವ ಪದ ಬಳಕೆ ಮಾಡಲಾಗಿದೆ. ಈ ಗೀತೆ ರಚನೆಯ ಸಂದರ್ಭ ಬಂಗಾಳದ ಜನಸಂಖ್ಯೆ 7 ಕೋಟಿಯಷ್ಟೇ ಇತ್ತು. ಜೊತೆಗೆ ಇದೇ ಪ್ಯಾರಾದಲ್ಲಿ ಬಂಗಾಳದ ಪರಿಸರದ ಬಗ್ಗೆ ವಿವರಣೆ ಇದೆ. ಹೀಗಾಗಿ ಅರವಿಂದ್ ಘೋಷ್ ಅವರು ಒಂದೇ ಮಾತರಮನ್ನ ಬಂಗಾಳದ ರಾಷ್ಟ್ರಗೀತೆ ಅಂತ ಕರೆದಿದ್ರು. ಒಂದೇ ಮಾತರಂ ಸಂಪೂರ್ಣವಾಗಿ ಹಿಂದೂ ಧರ್ಮ ಹಾಗೂ ಬಂಗಾಳಿ ಕೇಂದ್ರಿತವಾಗಿದೆ ಎನ್ನುವ ಕಾರಣಗಳೇ ಇದಕ್ಕೆ ತೀವ್ರ ವಿರೋಧವನ್ನ ಹುಟ್ಟು ಹಾಕಿದ್ವು. ರಾಜಕೀಯ ಅದೇನೇ ಇದ್ರೂ ಒಂದೇ ಮಾತರಂ ಮತ್ತು ಜನಗಣಮನ 2 ಗೀತೆಗಳಿಗೂ ಇದೀಗ ಸಮಾನ ಅವಕಾಶ ಸಿಕ್ಕಿದೆ. ಆದ್ರೆ ಒಂದು ದೇಶ ಒಂದು ಚುನಾವಣೆ ಒಂದು ಕಾನೂನು ಅನ್ನೋ ರೀತಿ ಒಂದು ದೇಶಕ್ಕೆ ಒಂದು ರಾಷ್ಟ್ರಗೀತೆ ಇದ್ರೆ ಸಾಕಲ್ವಾ ಅನ್ನೋ ವಾದಗಳು ನಡೆಯುತ್ತಿವೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.